ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ವರಂ ಅದ್ವೈತ ಸಾರ್ವಭೌಮ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಡು ಧ್ಯಾನಿಸುತ್ತ ಯಾವ ಬೆಂಡೆಗಂಬಳಿ ಗ್ರಾಮದ ಸುಕ್ಷೇತ್ರ ಸಿದ್ಧಾರೂಢ ಮಹಾಸ್ವಾಮಿಗಳ ಪುಣ್ಯಕ್ಷೇತ್ರದಲ್ಲಿ ಒಂದು ತಿಂಗಳ ಪರ್ಯಂತರವಾಗಿ ನಡೆದು ಬಂದಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳ ರಚಿತವಾದ ಕೈವಲ್ಯ ಪದ್ಧತಿ ಗ್ರಂಥದ ನೀತಿಯ ಸ್ಥಳವನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿಯವರೆಗೂ ತಮ್ಮೆಲ್ಲರಿಗೂ ಉಪದೇಶವನ್ನು ಮಾಡಿದಂಥ ಶ್ರೀ ಸದಾನಂದ ಮಹಾರಾಜರ ಮೊದಲುಗೊಂಡು ಈ ಉಪದೇಶವನ್ನು ಆಲಿಸಿದಂಥ ಈ ಕ್ಷೇತ್ರದ ಗ್ರಾಮದ ಸರ್ವ ಶರಣರ ಅಂಗದಲ್ಲಿ ಬೆಳಗುವ ಮಹಾಲಿಂಗಕ್ಕೆ ಅನಂತ ಅನಂತ ಪ್ರಣಾಮಗಳನ್ನು ಸಮರ್ಪಿಸುತ್ತ ಪೂಜ್ಯರೇ, ಇಲ್ಲಿವರೆಗೂ ತಾವೆಲ್ಲರೂ ಬಹಳ ಪುಣ್ಯಾತ್ಮರು. ಯಾಕೆಂದರೆ ಈ ಒಂದು ಶ್ರಾವಣ ಮಾಸದಲ್ಲಿ ತಾವೆಲ್ಲರೂ ನಿಜವಾಗಿ ಕೂಡ ನಾವೆಲ್ಲರೂ ಮನುಜ ಕುಲದ ಜನನದ ಲಾಭ ಆವುದು ಅಂತ ಶ್ರೀಮನ್ ನಿಜಗುಣರು ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದಂಥ ಎಲ್ಲರ ಮುಂದೆ ಒಂದು ಪ್ರಶ್ನೆ ಇಟ್ಟಾರ. ನಿಮಗಷ್ಟೇ ಇಟ್ಟಿದ್ದಲ್ಲ, ನಮಗಷ್ಟೇ ಇಟ್ಟಿದ್ದಲ್ಲ, ಬೆಂಡೆಗಮನೆ ಗ್ರಾಮದವರಿಗೆ ಅಂತಷ್ಟಲ್ಲ, ಇಡೀ ಜಗತ್ತಿನಲ್ಲಿ ಮನುಷ್ಯರಾಗಿ ಹುಟ್ಟಿದಂಥ ನಮ್ಮೆಲ್ಲರ ಮುಂದೆ ಒಂದು ಪ್ರಶ್ನೆಯನ್ನಿಟ್ಟರ, ನೀನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಜನ್ಮದ ಲಾಭ ಏನಪ್ಪ ಅಂತ ಒಂದು ಪ್ರಶ್ನೆ. ನಾವು ಪ್ರತಿಯೊಂದು ವಿಚಾರವನ್ನು ಮಾಡಿದಾಗ ಲಾಭ ಇಲ್ಲದೆ ನಷ್ಟವಾದ ಕೆಲಸವನ್ನು ಯಾರೂ ಮಾಡೋದಿಲ್ಲ. ಒಂದು ಬಜಾರದಲ್ಲಿ ತರಕಾರಿ ಮಾಡ್ತಾರೆ ಪುಟ್ಟೆಯಲ್ಲಿ ಅಂದರೆ ಸ್ವಲ್ಪ ಲಾಭ ಆಗುತ್ತೆ ಅಂತ ಮಾಡ್ತಾರೆ. ರೈತ ಹೊಲದಲ್ಲಿ ವ್ಯವಹಾರ ಮಾಡ್ತಾನೆ, ಲಾಭ ಆಗುತ್ತಂತ ಮಾಡ್ತಾನೆ. ಯಾರೇ ಒಬ್ಬ ವ್ಯಕ್ತಿ ಏನಾದರೂ ವ್ಯಾಪಾರ ಮಾಡಿದ್ರೆ ಏನೋ ಒಂದು ಲಾಭ ಆದಂತಲೇ ಮಾಡ್ತಾನೆ, ಅದು ಬೇರೆ ವಿಚಾರ. ಆದರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನು ಲಾಭ ಮಾಡೋದು ಅಂದರೆ ಆರು ನಾನೆಂದು ವಿಚಾರಿಪದು ಅಂತ ಪ್ರಶ್ನೆ. ಆರು ನಾನು ಮನುಷ್ಯನಾಗೇನು ಹುಟ್ಟಿನಿ, ಹುಟ್ಟಿದ ಮೇಲೆ ನಾನು ಯಾರು ಅಂತ ನಿನ್ನ ಪ್ರಶ್ನೆಯನ್ನೇ ನೀನೇ ಮಾಡೋ ಅಂತ ಮಹಾತ್ಮ ಹೇಳಿದರು. ನಾವು ಬಹಳ ಜನ ಕೇಳ್ತೀವಿ, ನೀವು ಯಾರು ಅಂದರೆ ನಾವು ಮನುಷ್ಯರು. ಹೌದು, ಮನುಷ್ಯನಾಗಿ ಯಾಕೆ ಹುಟ್ಟಿದಿ? ನಿನ್ನ ಹುಟ್ಟಿಸಿದವರು ಯಾರು? ತಾಯಿಯ ಗರ್ಭದಲ್ಲಿ ಸಲಹಿದವರು ಯಾರು? ಗರ್ಭದಿಂದ ಹೊರಗೆ ಕಳಿಸೋರು ಯಾರು? ಮತ್ತು ನೀನು ಕಳಿಸಿದ ಮೇಲೆ ಯಾಕೆ ಬಂದ ಮೇಲೆ ಮತ್ತೆ ಬೆಳೆದ ಮೇಲೆ ಯೌವನವಾದಿ,
ಯೌವನ ಆದಮೇಲೆ ಮುಪ್ಪಾದ ಮೇಲೆ ರೋಗ ವ್ಯಾಧಿಗಳಿಗೆ ತುತ್ತಾಗಿ ಕೊನೆಗೆ ಈ ಒಂದು ದೇಹವನ್ನು ಬಿಟ್ಟು ನೀನು ಹೋಗೇ ಬಿಟ್ಟು. ಅಂದರೆ ಇದ್ರಾಗ ಯಾರು ನೀನು? ಮುದುಕ ನೀನೇನು? ಮುದುಕ ನೀನಾಗಿದ್ದರೆ ತರುಣ ಅಲ್ಲ ಅಂತ ಒಪ್ಪಕತ್ತದ. ತರುಣ ಅಲ್ಲೇನು ಅಂದರೆ ಬಾಲಕ ಅಂದರೆ ನೀ ಬಾಲಕ ಆಗಿದ್ದರೆ ದೊಡ್ಡವನಾಗಬಾರ್ದಾಗಿತ್ತಲ್ಲ, ತರುಣ ಆಗಬಾರ್ದಾಗಿತ್ತು. ಇಲ್ಲ ತರುಣನೇ ನಾನ್ರಿ ಅಂದರೆ ಮುದುಕ ಆಗಬಾರ್ದಾಗಿತ್ತು. ಹೌದಲ್ರಿ, ಇದು ಭಾಳ ವಿಚಿತ್ರ ಅದಲ್ಲ ಅಂತ ಪ್ರಶ್ನೆ ಬರ್ತಾವ. ಇವಾಗ ಪ್ರಶ್ನೆ ಬರೋದು, ಇಲ್ಲ ರೀ ನಾನು ಬಾಲಕನಲ್ಲ ಬಿಡ್ರಿ ಅಂದರೆ ಯಾರು? ಶಿಶು ನೀನಾಗಿದ್ದರೆ ಹುಡುಗ ಆಗಬಾರ್ದಾಗಿತ್ತಲ್ಲ. ಶಿಶುವೇ ನಾವಾಗಿದ್ದರೆ ಹುಡುಗ ಆಗಬಾರ್ದಾಗಿತ್ತು. ಅಂದಮೇಲೆ ನಾವು ಶಿಶು ಆದದ್ದು ಸತ್ಯ, ತಾಯಿಯ ಗರ್ಭದಿಂದ ಹುಟ್ಟಿ ಬಂದದ್ದು ಸತ್ಯ, ಮುಂದೆ ಬಾಲಕನಾದದ್ದು ಸತ್ಯ, ಮುಂದೆ ತರುಣಾವಸ್ಥೆಯಲ್ಲಿ ತರುಣನಾದದ್ದು ಸತ್ಯ, ಮುದುಕರಾದದ್ದು ಸತ್ಯ, ಸತ್ತು ಹೋದದ್ದು ಸತ್ಯ. ಇದ್ರಾಗೇನು ಅನುಮಾನ ಇಲ್ಲ ಯಾರಿಗೆ ಸಂಶಯ ಇಲ್ಲಿದ್ರಾಗ. ಅಂದರೆ ಈ ಯಾವ ಶ್ರುತಿ ಗುರುಗಳ ವಾಕ್ಯದಿಂದ ನಾವು ವಿಚಾರ ಮಾಡಿದರೆ, ಈ ದೇಹದ ದೃಷ್ಟಿಯನ್ನು ನೋಡಿದಾಗ ದೇಹ ತಾಯಿಯ ಗರ್ಭದಿಂದ ಬೆಳೆದದ, ಅಲ್ಲಿಂದ ಹುಟ್ಟ್ಯದ. ಆ ಹುಟ್ಟಿನಿಂದ ಶರೀರ ಅಗಲ ಆಗ್ತಾ ಎತ್ತರ ಆಗ್ತಾ, ಅಗಲ ಆಗ್ತಾ ಎತ್ತರ ಆಗ್ತಾ ಬಾಲಕ ಆಯಿತು, ತರುಣ ಆಯಿತು, ಮುಪ್ಪಾಯಿತು, ಸತ್ತಾಯಿತು. ಇದರ ನೇಮ, ದೇಹದ ನೇಮ. ಆದರೆ ದೇಹದ ಒಳಗೆ ಒಂದು ಆತ್ಮ ಅಂತದ, ಜೀವಾತ್ಮ ಅಂತ ಅದ. ಈ ದೇಹವೇ ನಾನು ಆಗಿದ್ದೆ ಅಂದರೆ ನನ್ನ ದೇಹ ನಾನು ಅಂತ ಯಾರಿಗೆ ನಾವು ಹೇಳಕ್ಕೆ ಬರ್ತಿದ್ದಿಲ್ಲ. ಈ ಮೈಕಂತ ನಾ ಹೇಳ್ತೇನೆಂದರೆ, ಈ ಮೊಬೈಲ್ ಅಂತ ಹೇಳ್ತೇನೆಂದರೆ ಮೊಬೈಲ್ಗಿಂತ ನನಗಿಂತ ಅದು ಬೇರೆ ಅದ, ನನಗಿಂತ ಮೈಕ್ ಬೇರೆ ಅದ, ನನಗಿಂತ ಮಠ ಬೇರೆ ಅದ. ಹಾಗಾಗಿ ಆ ಮಠ ಅದ, ಮೈಕ್ ಅದ, ಮೊಬೈಲ್ ಅದ, ಜನ ಅದ ಅಂತ ಎಲ್ಲ ಹೇಳ್ತೀವಿ. ಅಂದ್ರೆ ಅವು ನಾವಲ್ಲ ಅಂತ ಅರ್ಥ ಆಯ್ತು. ಅಂದರೆ ಯಾರು ನೀನು? ಇವೆಲ್ಲನ್ನ ತಿಳಿಯೋನೇ ನಾನು ಅಂತ, ಎಲ್ಲವನ್ನು ತಿಳಿಯೋರೆ ನಾವು. ಹಾಗಾಗಿ ಈ ವೇದಾಂತವನ್ನು ನಾವು ಶ್ರುತಿ ಗುರುಗಳ ಮುಖಾಂತರವಾಗಿ ಈ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು, ಹೇ ಗುರುನಾಥ, ಹೇ ಸದ್ಗುರುವೇ, ಈ ನನ್ನ ದೇಹದ ಹುಟ್ಟು ಸಾವು ಮತ್ತು ಹುಟ್ಟು ಸಾವಿನ ಮಧ್ಯದಲ್ಲಿ ಬಂದು ಹೋಗುವಂಥ ಅನಂತ ದುಃಖಗಳೇನವ, ಈ ಎಲ್ಲ ದುಃಖಗಳು ಶರೀರದಲ್ಲಿ ಯಾರಿಗೆ? ದೇಹಕ್ಕೆ ದುಃಖ ಅದೋ, ಅಥವಾ ಜೀವನಿಗೆ ದುಃಖ ಅದೋ, ಅಥವಾ ಮನಸ್ಸಿಗೆ ದುಃಖ ಅದೋ, ಇಂದ್ರಿಯಗಳಿಗೆ ದುಃಖ ಅದೋ, ಕರ್ಮೇಂದ್ರಿಯ ದುಃಖ ಅದೋ? ನಾನು ಒಂದನ್ನು ಅರಿಯೇ, ಯಾವುದೇನೂ ಗೊತ್ತಿಲ್ಲ ಗುರುವೇ ನನಗೆ. ಅದಕ್ಕಾಗಿ ಇದೆಲ್ಲವನ್ನು ತಿಳಿಸಿಕೊಟ್ಟು ನನ್ನ ಉದ್ಧಾರ ಮಾಡುವಂತಕ್ಕಂಥ ಭಾವದಿಂದನೇ ಆದಿ ಕಾಲದಿಂದಲೂ, ಆದಿ ಅಂದರೆ ಶ್ರುತಿ ಯುಕ್ತಿಗಳು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಮಹಾತ್ಮರು, ಶರಣರು, ಸಂತರು, ಜ್ಞಾನಿಗಳಾದವರೆಲ್ಲರೂ ಕೂಡ ಇದೇ ಕಾರ್ಯವನ್ನು ಮಾಡಿ ಇದನ್ನು ತಿಳಿಯೋದಕ್ಕೋಸ್ಕರವಾಗಿ ಶಿಷ್ಯರಾಗಿ ಶರಣಾಗತರಾದರು, ಗುರುಗಳಾಗಿ ಬೋಧವನ್ನು ಮಾಡಿ ಅವರು ಗುರುಗಳಾದರು. ಅವತ್ತಿನಿಂದ ನಡೆದು ಬಂದಂಥ ಸಂಪ್ರದಾಯವೇ ಗುರು ಶಿಷ್ಯರ ಸಮ್ಮೇಳನ. ಗುರು ಶಿಷ್ಯರ ಸಮ್ಮೇಳನ ಏನಂದರೆ, ಹುಡುಗರಿಗೆ ಶಾಲೆಯ ಮಾಸ್ತರಿಗೆ ಸಂಬಂಧ ಇದ್ದಂಗೆ. ಹುಡುಗರು ಶಾಲೆಗೆ ಹೋಗಿ ಶಾಲೆಯ ಶಿಕ್ಷಕರ ಸಂಬಂಧದಿಂದ ಈ ಲೋಕ ವ್ಯವಹಾರದ ಜ್ಞಾನವನ್ನು ಹೇಗೆ ಪಡೆದುಕೊಂಡು ಅವರು ಮುಂದೆ ಅನಂತ ವೈವಿಧ್ಯಮತೆಯನ್ನು, ಜ್ಞಾನವನ್ನು ಪಡೆದು ಉದ್ಯೋಗವನ್ನು ಮಾಡಿ ಸಂಪಾದನೆಯನ್ನು ಮಾಡಿ ಆ ಹಣದಿಂದ ಬದುಕಲಿಕ್ಕೆ ಒಂದು ವ್ಯವಸ್ಥೆ ಆಗ್ತಕ್ಕಂಥದ್ದು ಇದು ಬಾಹ್ಯ ವಿದ್ಯೆ.
ಅದಕ್ಕಾಗಿ ಮಕ್ಕಳನ್ನ ಎಲ್ಲಿ ಕಳಿಸ್ತೀವಿ ನಾವು? ಶಾಲೆಯಲ್ಲಿ ಶಿಕ್ಷಕರ ಕಡೆ ಕಳಿಸ್ತೀವಿ, ಮಾಸ್ತರ್ ಕಡೆ. ಅಲ್ಲೇ ಹೋಗಿ ಕಲಿಬೇಕು ಅವನು. ಎಲ್ಲೋ ಗಿಡದ ಬುಡಕ್ಕೆ ಕುಂತು ನಾನು ಕಲ್ತೀನಿ, ಅಥವಾ ಎಲ್ಲೋ ಮರಿ ನಿಂತು ನಾನು ಅದನ್ನೇ ಕಲ್ತೀನಿ ಅಂದರೂ ಕೂಡ ಅದಕ್ಕೆ ಸರ್ಟಿಫಿಕೇಟ್ ಇಲ್ಲ. ಸರ್ಟಿಫಿಕೇಟ್ ಕೊಡೋಂಗಿಲ್ಲ. ಅದಕ್ಕೆ ಕೊಡ್ತಾರೇನ್ರಿ? ನಿಮ್ಮ ಶಾಲೆ ಒಳಗೆ ಬಂದು ಕುಂತು ನಿಮ್ಮ ಪಾಠ ಪ್ರವಚನವನ್ನು ಕೇಳಿ ಸರಿಯಾದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಪಾಸಾದಂಥ ವ್ಯಕ್ತಿಗಳಿಗೆ ಸರ್ಟಿಫಿಕೇಟ್ ಕೊಡ್ತಾರೆ, ಮುಂದಿನ ಕ್ಲಾಸಿಗೆ ಹೋಗ್ರಿ ಅಂತ. ಇಲ್ಲೇ ಆದರೂ ಕೂಡ ಅಂಥ ವಿದ್ಯೆಯೇ ಕಲಿಬೇಕಾಗಿದ್ದರೆ ಮಕ್ಕಳಿಗೆ ಒಂದು ವಿಧಿ ಉಂಟು. ವಿಧಿ ಅಂದರೆ ಒಂದು ನಿಯಮ. ಇಷ್ಟು ವರ್ಷದಲ್ಲಿ ಅವನಿಗೆ ಶಾಲೆಗೆ ಹಾಕಬೇಕು, ಅವನು LKG UKG ಅಂತ ಹಾಕಬೇಕು, ಆಮೇಲೆ 1ನೇ ತರಗತಿ, ಪ್ರಾಥಮಿಕ, ಶೈಕ್ಷಣಿಕ, ಅನಂತ ರೀತಿಯಿಂದ ಪಾರಂಗತನಾಗಲಿಕ್ಕೆ ಒಂದು ವಿಧಿಗಳಾವ. ಅದೇ ಪ್ರಕಾರವಾಗಿ ಬ್ರಹ್ಮವಿದ್ಯೆಯನ್ನು ಕಲಿಬೇಕಾಗಿದ್ದರೆ ನಾವು ಎಲ್ಲಿ ಹೋಗಬೇಕು ಅಂದರೆ, ಶಾಲೆಯಲ್ಲಿ ಕಾಲೇಜಿನಲ್ಲಿ ಇವು ಹೇಳಿಕೊಡೋಂಗಿಲ್ಲ. ಶಾಲೆಯಲ್ಲಿ ಕಾಲೇಜಿನಲ್ಲಿ ಇದು ಕೇಳೋದಲ್ಲ. ಶಾಲೆ ಕಾಲೇಜಿನಲ್ಲಿ ಪಾಠ ಮಾಡುವಂಥ ಶಿಕ್ಷಕರು ಇದು ಹೇಳೋದನ್ನಲ್ಲ. ಅವರು ಹೇಳೋದನ್ನಲ್ಲ, ಇವರು ಕೇಳೋದಲ್ಲ. ಅಲ್ಲಿ ಕೇಳೋದೇ ಬೇರೆ ಅದ, ಅವರು ಹೇಳೋದು ಬೇರೆ ಅದ. ಆ ಪ್ರಶ್ನೆ ಬೇರೆ. ಇಂಥ ಒಂದು ಬ್ರಹ್ಮವಿದ್ಯೆಯನ್ನು ನಾವು ತಿಳ್ಕೋಬೇಕಾಗಿದ್ದರೆ ಎಲ್ಲಿ ಹೋಗ್ಬೇಕಂದ್ರೆ ಬ್ರಹ್ಮವಿದ್ಯಾ ಆಶ್ರಮಗಳಿಗೆ ಹೋಗಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಶರಣಾಗಬೇಕು. ಅವರು ಹೇಳಿದಂತೆ ಕ್ರಮದಿಂದ ನಾವು ಏನು ಮಾಡಬೇಕಾಗಿದೆ? ಪ್ರಥಮ 3 ಕಾರ್ಯಗಳನ್ನು ಮಾಡಬೇಕು. ನಾವೆಲ್ಲರೂ ಸಿದ್ಧಾರೂಢ ಮಹಾಸ್ವಾಮಿಗಳು ಶರಣರು ಹುಟ್ಟಿದಂತೆ ತಾಯಿಯ ಗರ್ಭದಲ್ಲೇ ಎಲ್ಲ ಪಾಪವನ್ನು ಕಳ್ಕೊಂಡು, ಮಲದೋಷವನ್ನು ನಿವೃತ್ತಿ ಮಾಡಿಕೊಂಡು, ವಿಕ್ಷೇಪ ದೋಷವನ್ನು ಕಳ್ಕೊಂಡು, ಆವರಣ ಅಜ್ಞಾನ ದೋಷವನ್ನು ಕಳ್ಕೊಂಡು ಈ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ, ಕಲ್ಯಾಣ ಮಾಡಲಿಕ್ಕೆ ಬಂದಂಥ ಶರಣರು ನಾವಲ್ಲ, ನೀವಲ್ಲ. ಶರಣರೇ ನಾವು. ಆ ಬಸವಾದಿ ಶರಣರು, ಸಿದ್ಧಾರೂಢ ಮಹಾಸ್ವಾಮಿಗಳು, ಇವರೆಲ್ಲರೂ ಎಲ್ಲವನ್ನು ತೊಳೆದುಕೊಂಡು ಲೋಕದ ಉದ್ಧಾರ ಕಲ್ಯಾಣವನ್ನು ಮಾಡೋದಕ್ಕೋಸ್ಕರವಾಗಿ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮ ಒಂದು ಸ್ಥೂಲವಾದ ಆಕಾರದ ದೇಹವನ್ನು ತೊಟ್ಟು ಈ ಜಗತ್ತಿಗೆ ಯಾಕೆ ಬಂದ ಅಂದರೆ ನಿಮ್ಮೆಲ್ಲರ ಕಲ್ಯಾಣವನ್ನು ಮಾಡಿ ಉದ್ಧಾರ ಮಾಡೋಕ್ಕೆ ಬಂದಂಥ ಅವತಾರ ಪುರುಷರು ಎಲ್ಲ. ಹಾಗಾಗಿ ಒಮ್ಮೆಲೆ ನಾವು ಜ್ಞಾನಕ್ಕೆ ಹೋಗಿ ಮುಕ್ತರಾಗ್ತೀವಿ ಅಂತಕ್ಕಂಥ ಭಾವವನ್ನು ಬಿಡಬೇಕು, ತಲೆಯನ್ನು ತೆಗಿಬೇಕು. ಯಾಕಂದರೆ ಅವರು ಅವತಾರ ಪುರುಷರು. ಅವರು ಪೂರ್ವದಲ್ಲೇ ಮಲವಿಕ್ಷೇಪ ದೋಷವನ್ನು ಕಳ್ಕೊಂಡು ಬಂದಾರ. ಆವರಣ ದೋಷವನ್ನು ಕಳ್ಕೊಂಡು ಬರೀ ಜ್ಞಾನಿಗಳಾಗಿ ಜಗತ್ತಿನಲ್ಲಿ ಸತ್ಯವಾದ ನಮ್ಮ ಸ್ವರೂಪವನ್ನು ತಿಳಿಸಲಿಕ್ಕೆ ಬಂದಂಥ ವ್ಯಕ್ತಿಗಳು. ಹಾಗಾಗಿ ಅವರಿಗೆ ಆದಂಗೆ ನಮಗೆ ಬೇಗ ಮೋಕ್ಷ ಮುಕ್ತಿ ಆಗ್ತದಂತ ತಿಳ್ಕೋಬಾರದು, ಆಗೋದಿಲ್ಲ ಅಂತ ಕೈ ಬಿಡಬಾರ್ದು. ಸಾಧನೆಗೆ ಮಾತ್ರ ಇದು ಮೀರಿದ್ದಲ್ಲ. ನಮ್ಮ ಮಲ ವಿಕ್ಷೇಪ ದೋಷ ಹೋಗಬೇಕಾಗಿದ್ದರೆ ನಾವೇನು ಮಾಡಬೇಕು ಅಂದರೆ, ಮೊದಲೇ ಹೇಳಿದಂತೆ ಮಹಾರಾಜರು ಕೂಡ ಹೇಳ್ಯಾರ, ದುರಿತ ಕರ್ಮವನ್ನಲ್ಲದರೂ ಪುಣ್ಯವನ್ನು ಮಾಡು, ಹರನ ಅಡಿ ವಿಡಿ ಶಾಂತರ ಒಡನಾಡು. ಇವೆಲ್ಲ ಒಂದೊಂದು ವಾಕ್ಯಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದ್ದರೆ ಒಂದೊಂದು ದೇಹನೇ ಹೋಗ್ತಾವೆ. ಎಷ್ಟೋ ಜನಕ್ಕೆ ದೇಹನೇ ಹೋಗ್ತಾವೆ. ನೀವೆಲ್ಲರೂ ಈ ಬೆಣ್ಣೆಗಂಬಳಿ ಗ್ರಾಮದ ಸರ್ವರು ಬಹಳಷ್ಟು ಪುಣ್ಯ ಮಾಡಿರಂಥೇಳಿ ಈ ಪುಣ್ಯಕ್ಷೇತ್ರದಲ್ಲಿ ಒಂದು ಜ್ಞಾನ ಮಂದಿರವನ್ನು ಆಧಾರ ಸ್ತಂಭವನ್ನು ಮಾಡಿಕೊಂಡು ಇವತ್ತು ಕಾಶಿಯಲ್ಲಿ ನಡೀತಕ್ಕಂಥ ಪಂಡಿತರ ವಿಷಯ ಇದೆ. ಕಾಶಿಯಲ್ಲಿ ಕಲಿತು ಬಂದರೆಂದರೆ ಕಾಶಿಯಲ್ಲಿ ಕಲಿತದ್ದೇನಿಲ್ಲ, ನಾನೆಂದು ವಿಚಾರಿಸ್ಬೋದು. ಅಲ್ಲಿ ತಿಳ್ಕೊಂಬಕ್ಕೆ ಹೋದವರು ಏನು ನಾನು ಯಾರಪ್ಪ ಅಂತ ಹೋದ್ರೆ ಅವರು ಅದನ್ನೇ ಹೇಳಿದರು ಅಲ್ಲಿ ಕಾಶಿಯಲ್ಲಿ. ಅದನ್ನು ಬಿಟ್ಟು ಬೇರೆ ಏನು ಹೇಳಿಲ್ಲ. ಅದೇ ವಿಚಾರವನ್ನು, ಅದೇ ವಿಷಯವನ್ನು, ಅದೇ ಬ್ರಹ್ಮವಿದ್ಯೆ, ಅದೇ ಬ್ರಹ್ಮಜ್ಞಾನವನ್ನು ಇವತ್ತು ಕಾಶಿ ಅಲ್ಲ, ಸಾಮಾನ್ಯ ಒಂದು
ಬೆಂಡೆಗಂಬಳಿ, ಬೆನಕನಹಳ್ಳಿ ಅಥವಾ ಇನ್ನೂ ಉಳಿದಂಥ ನೀರ್ಮಾನವಿ, ಕೆಮ್ಲಾಪುರ, ಬಾಚ್ವಾರ, ಹೊಸಳ್ಳಿ ಹಲವು ಗ್ರಾಮಗಳಲ್ಲಿ ಇವತ್ತು ನಡೀತದ ಅಂದರೆ ವಿಚಾರ ಮಾಡಿರಿ. ಕಾಶಿಯಲ್ಲಿ ಪಂಡಿತರು ಹೇಳೋದು, ಪಂಡಿತರು ಕೇಳೋದನ್ನು ಇವತ್ತು ಸಾಮಾನ್ಯ ಗ್ರಾಮಗಳಲ್ಲಿ ಇರುವಂಥ ತಮ್ಮಂಥವರೆಲ್ಲರೂ ಕೂಡ ಈ ವಿದ್ಯೆಯನ್ನು ಕೇಳ್ತೀರಂದರೆ ಇದು ಕೂಡ ಕಾಶಿ ಕ್ಷೇತ್ರ ಅಂತಲೇ ಎಲ್ಲ ತಿಳ್ಕೊಬೇಕು. ಕಾಶಿಯಲ್ಲಿ ಸಿಗುವ ವಿದ್ಯೆ ಇಲ್ಲಿ ಸಿಗ್ತದಂದರೆ ಇದು ಕಾಶಿ ಅಲ್ಲ, ಇದು ಕಾಶಿ ಅಂತಲೇ ಯಾರಿಗೆ ವಿಶ್ವಾಸ ಬರ್ತದೆ, ಯಾರಿಗೆ ನಂಬಿಕೆ ಬರ್ತದೆ, ಶ್ರದ್ಧಾವಾನ್ ಲಭತೆ ಜ್ಞಾನ. ಅದಕ್ಕಾಗಿ ನಾವೇನು ಮಾಡಬೇಕಾಗಿದಂದರೆ ಸದ್ಗುರು ಹೇಳಿದಂಥ ವಾಕ್ಯಗಳನ್ನು ಎಲ್ಲರೂ ಮನನ ಮಾಡಬೇಕು, ಎಲ್ಲರೂ ಅದನ್ನು ನೆನಪಿಡಬೇಕು, ಎಲ್ಲರೂ ಕೂಡ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗಬೇಕು. ನಾಳೆ ಈ ದೇಹವನ್ನು ಯಾಕೆ ಬಂದದಂದರೆ ಮೊದಲೇ ಹೇಳಿವಿ ನಾವು, ಈ ಮನುಷ್ಯರಲ್ಲಿ 3 ಪ್ರಕಾರ, 84 ಲಕ್ಷ ಜೀವರಾಶಿಗಳು ಬೇರೆ ಬಿಡ್ರವನ್ನ. ಮನುಷ್ಯರಲ್ಲೇ 3 ಪ್ರಕಾರ. ಮನುಷ್ಯ ದೇಹದಲ್ಲಿ ಒಬ್ಬರ ದೇಹ ಸ್ತ್ರೀ ರೂಪದಿಂದಾದ, ಒಬ್ಬನ ದೇಹ ಪುರುಷ ರೂಪದಿಂದಾದ, ಇನ್ನೊಬ್ಬನ ದೇಹ ಷಂಡನ ರೂಪದಿಂದ ನೋಡ್ರಿ. ಇವರೆಲ್ಲ ಮಾನವರಲ್ಲ. ಒಬ್ಬರು ಹೆಣ್ಮಕ್ಳಾದರೂ ಒಬ್ಬ ಗಂಡಸಾಗಿ ಹುಟ್ಟಿದ, ಇನ್ನೊಬ್ಬ ಷಂಡಾಗಿ ಹುಟ್ಟಿದ. ಆ ಎಮ್ಮ ಸ್ತ್ರೀಯಾಗಿ ಹುಟ್ಟಲಿಕ್ಕೆ, ಜನ್ಮ ಎತ್ತಲಿಕ್ಕೆ, ನೀ ಪುರುಷನಾಗಿ ಜನ್ಮ ಎತ್ತಲಿಕ್ಕೆ, ಅವನು ಷಂಡನಾಗಿ ಹುಟ್ಟಲಿಕ್ಕೆ ಏನು ಕಾರಣ ಅಂತ? ಕಾರಣ ಏನು? ಅವ್ರ್ಯಾರೋ ನಾವು ಹೆಣ್ಣಾಗಿ ಹುಟ್ಟಬೇಕಂತ ಬಯಸಿಲ್ಲ, ನಾವು ಯಾರು ಗಂಡಾಗಿ ಹುಟ್ಟಬೇಕಂತ ಬಯಸಿಲ್ಲ. ಪಾಪ ಅವನು ಷಂಡನಾಗಿ ಲೋಕದ ಅಪಮಾನವನ್ನು ಪಡೆಯಬೇಕಂತ ಅವನು ಷಂಡನಾಗಿಲ್ಲ. ಇವೆಲ್ಲ ದೈವಲೀಲೆ, ದೈವಲೀಲೆ ಇದು. ಈ ದೈವಲೀಲೆ ಒಂದೇ ಪ್ರಕಾರ ಇರಬೇಕಾಗಿತ್ತಲ್ಲ, ಇಷ್ಟು ಪ್ರಕಾರ ಯಾಕಾಯಿತು? 3 ಪ್ರಕಾರ. ಎಲ್ಲರನ್ನ ಹೆಣ್ಮಕ್ಳು ಮಾಡಬೇಕಾಗಿತ್ತು, ಎಲ್ಲರನ್ನ ಗಂಡಸನ್ನೇ ಮಾಡಬೇಕಾಗಿತ್ತು, ಎಲ್ಲರನ್ನ ಷಂಡರಾಗಿ ಮಾಡಬೇಕಾಗಿತ್ತು. ಇಷ್ಟು ಯಾಕೆ ಭೇದ ಮಾಡೋದಂದರೆ ಭಗವಂತನಲ್ಲಿ ಭೇದಕ್ಕಾಗಿ ಅಲ್ಲ, ನಾವು ಹಿಂದಿನ ಜನ್ಮದಲ್ಲೇ ಮಾಡಿದ ಪಾಪ ಪುಣ್ಯಗಳ ಭೇದದಿಂದನೇ ಅದಕ್ಕೆ ಅನುಸಾರವಾಗಿ ಒಂದು ಹೆಣ್ಣಾಗ್ಯದ, ಒಂದು ಗಂಡಾಗ್ಯದ, ಒಂದು ಷಂಡಾಗ್ಯದ. ಇಷ್ಟೇ ವ್ಯತ್ಯಾಸ. ಅಂದರೆ ನಾವು ಮಾಡಿದ ಕರ್ಮ ಭೇದದಿಂದನೇ ಜನ್ಮ ಬಂದವಂತ ಅರ್ಥ ಆಯ್ತಲ್ಲ. ಈಗ ನಾವು ಮಾಡಿದ ಹಿಂದಿನ ಜನ್ಮದ ಕರ್ಮ ಭೇದವೇ ಇವತ್ತು ಜಗತ್ತಿಗೆ ಭೇದ ಆಗಲಿಕ್ಕೆ ಕಾರಣ. ಆಗಲಿ, ಎಷ್ಟೇ ಭೇದವಾಗಿದ್ದರೂ ಕೂಡ ಈ ದೇಹದ ಒಳಗಡೆ ಅಭೇದವಾಗಿರ್ತಕ್ಕಂಥ ಎಲ್ಲರ ಅಂಗ ಅಂದರೆ ಶರೀರದಲ್ಲಿ ಒಂದು ಲಿಂಗ ಅದ, ಅಂಗದಲ್ಲಿ ಲಿಂಗ. ಆದರೆ ಆ ಲಿಂಗಕ್ಕೆ ನಾಶ ಇಲ್ಲ, ಅಂಗಕ್ಕೆ ಉಳಿಗಾಲವಿಲ್ಲ. ಅಂಗ ನಾಶ ಆಗ್ತದೆ. ನಾಶ ಅಂದ್ರೇನು? ಇದು ಕಾಣಲಾರ್ದ ಒಂದಿಷ್ಟು ಬಿದ್ದು ಹೋಗ್ತದೆ. ಆದರೆ ಇದರೊಳಗೆ ಒಂದು ಲಿಂಗ ಅಂತ ಅದ, ಆ ಲಿಂಗಕ್ಕೆ ಮಾತ್ರ ನಾಶ ಇಲ್ಲ ನೋಡ್ರಿ. ನಮ್ಮ ವೀರಶೈವ ಧರ್ಮದಲ್ಲಿ ಎಲ್ಲರಿಗೂ ಗೊತ್ತಿರ್ತದೆ. ಮಹಾತ್ಮರು ಬಹುಕಾಲದಿಂದ ನಿನ್ನ ಕರಸ್ಥಳಕ್ಕೆ ಒಂದು ಚುಳುಕಾದನಯ್ಯ ಅಂತ ಒಂದು ವಚನದಲ್ಲಿ ಅಂಗದಲ್ಲಿ ಲಿಂಗವನ್ನು ಕೊಡ್ತಾರೆ. ಆ ಲಿಂಗ ಪೂಜೆಯನ್ನು ಮಾಡಿ, ಲಿಂಗ ಅನುಷ್ಠಾನವನ್ನು ಮಾಡಿ, ಅಲ್ಲಿ ಏಕಾಗ್ರತೆಯನ್ನು ತಂದುಕೊಂಡು ಆ ಒಳಗಿನ ಲಿಂಗವನ್ನು ಕಾಣುವಂತ ಅದು ಕೊಟ್ಟರು ನಮಗೆ. ಏಕಾಗ್ರತೆ ಬರಲಿ ಅಂತ ಅದರಲ್ಲೇ ಒಂದು ಕುರು ಇಟ್ಟಾರ. ಅದರ ಒಳಗೆ ಒಂದು ಪಾನೇವಾಟ ಅಂತ ಇರ್ತದೆ, ಸಣ್ಣದು ಇರ್ತದೆ. ನಮ್ಮ ಬಸೈತಾತ್ನವರಿಗೆಲ್ಲ ಗೊತ್ತದ. ಅದರ ಮೇಲೆ ಕಂತಿ ಇಡಿಸ್ತಾರೆ, ಕಂತಿ ಕಪ್ಪಿದ್ದಿದ್ದು ಕಂತಿ. ಅದರೊಳಗೆ ಪಾನೇವಾಟ ಇರ್ತದೆ. ಒಳಗಿಂದ ಒಂದು ಬೇರೆ, ಹೊರಗಿಂದ ಒಂದು ಬೇರೆ. ಹೊರಗಿಂದ ಏನು ಹೇಳಿಕೊಡ್ತದಂದರೆ ಜಗತ್ ಸ್ವರೂಪ ಅಂತ. ಒಳಗಿಂದು ಅದು ಲಿಂಗ ಸ್ವರೂಪ, ಹೊರಗಿಂದು ಅಂಗ ಸ್ವರೂಪ, ಒಳಗಿಂದು ಲಿಂಗ ಸ್ವರೂಪ. ಅದಕ್ಕಾಗಿ ಆ ಕಂತಿ ತುಪ್ಪದ್ದೇ ಇರಲಿ, ಇನ್ನೊಂದೇ ಇರಲಿ, ಭಾಳ ದಿನ ಆದಮೇಲೆ ಕೆಲವೊಂದು ಸಲ ಅದೇನಾಗ್ತದಂದರೆ ಅದೇನಾಗ್ತದಪ್ಪ, ಭಿನ್ನ ಆಗ್ತದೆ, ಸೀಳ್ತದೆ ಅಥವಾ ಏನೋ ಆಗ್ತದೆ.
ಆ ಭಿನ್ನ ಆದ ಮೇಲೆ ಅದರ ಒಳಗಿರುವಂಥ ಲಿಂಗಕ್ಕೆ ಪೂಜ್ಯಕ್ಕೆ ಯೋಗ್ಯತೆ ಅಲ್ಲ, ಪೂಜೆ ಮಾಡೋಂಗಿಲ್ಲ, ಮಾಡಬಾರ್ದು. ಮತ್ತೆ ಅದಕ್ಕೆ ಕಂತಿ ಇಡಿಸಿ, ಮತ್ತೆ ಪಾದೋದಕ ಮಾಡಿಸಿ, ಅದಕ್ಕೆ ಮಂತ್ರಜ್ಞಾನವನ್ನು ಉಪದೇಶ ಮಾಡಿ ಮತ್ತೆ ಪೂಜೆ ಮಾಡಬೇಕು ವಿನಃ ಆ ಭಿನ್ನಲ್ಲಿ ಆದ ಲಿಂಗವನ್ನು ಪೂಜೆ ಮಾಡೋಕ್ಕೆ ಬರೋದಿಲ್ಲ, ಭಿನ್ನ ಆಗ್ಯದ. ಅದರಂತೆ ಈ ಒಳಗೆ ಇರುವಂಥ ಒಂದು ಜೀವಾತ್ಮ ಅಥವಾ ಪರಮಾತ್ಮ ಅನ್ನುವಂಥದ್ದು ಒಂದು ಲಿಂಗ, ಅದು ದೊಡ್ಡ ಲಿಂಗ. ಅದು ಆ ಲಿಂಗದ ಮೇಲೆ ದೊಡ್ಡ ಅಂಗ ಅದು ನೋಡಿ, ಶರೀರ. ಶರೀರ ಆದಿಲ್ಲ. ಇದು ಎಲ್ಲಿಯವರೆಗೂ ಆ ಲಿಂಗ ಸ್ಪಷ್ಟವಾಗಿದೋ ಅಷ್ಟರೊಳಗೆ ಆ ಪೂಜಾ ವಿಧಾನವನ್ನು ಮುಗಿಸಿ ಆ ಲಿಂಗ ಪೂಜೆಯನ್ನು ಮಾಡುವಂಥ ಜೀವಾತ್ಮ ಪರಮಾತ್ಮನಲ್ಲಿ ಲೀನ ಆಗ್ಬೇಕು, ಐಕ್ಯ ಆಗ್ಬೇಕು. ಅದು ಮುಗೀತಂತ ಅವತ್ತು. ಅದು ಆಗಲಾರ್ದು ನಾವು ಎಷ್ಟು ವರ್ಷ ಕೈಯಲ್ಲಿ ಇಟ್ಕೊಂಡ್ರೇನದ, ತಲೆ ಮೇಲೆ ಇಟ್ಕೊಂಡ್ರೆ ಏನಿಲ್ಲ, ಪ್ರಯೋಜನ ಇಲ್ಲ. ಅದರ ಒಳಗೆ ಹೋಗ್ಬೇಕಂತ ಮನಸ್ಸು ಆ ಲಿಂಗದ ಕಡೆ ಹೋಗ್ಬೇಕು, ಒಳಗಿನ ಲಿಂಗದ ಕಡೆ. ಅದರಂತೆ ಈ ಶರೀರ ಇರೋದ್ರೊಳಗಾಗಿ ನಾವು ಬ್ರಹ್ಮನಲ್ಲಿ ಐಕ್ಯ ಆಗ್ಕೊಂಡು ಪರಮಾತ್ಮನಲ್ಲಿ ಐಕ್ಯ ಆಗ್ಬೇಕು. ದೇಹ ಭಿನ್ನ ಆದಮೇಲೆ ಇದಕ್ಕೆ ಏನು ಪೂಜೆ ಮಾಡಿದ್ರು ಕೂಡ, ಸತ್ಯ ಹಣಕ್ಕೆ ಪೂಜೆ ಮಾಡಿದ್ರೆ ಏನೋ ಫಲ ಕೊಟ್ಟದನ್ರಿ? ಇದ್ದಾಗ ಪೂಜೆ ಮಾಡಿದ್ರೆ ಮಹಾತ್ಮರಿಗೆ, ಶರಣರಿಗೆ, ಸಂತರಿಗೆ ಪೂಜೆ ಪುನಸ್ಕಾರ ಮಾಡಿದ್ರೆ ಫಲ ಉಂಟು. ಆ ಪ್ರಾಣ ಹೋದಂಥ ಹೆಣಕ್ಕೆ ಸರ್ಪವಿಷ್ಣುರು ಹೆಣಕ್ಕೆ ಶೃಂಗಾರ ಮಾಡಿದೆ ಅಂತಂದರು. ಹೆಣಕ್ಕೆ ಏನಾನ ಶೃಂಗಾರ ಮಾಡಿದೀವಿ, ಅಲಂಕಾರ ಮಾಡಿದೀವಿ, ಪೂಜೆ ಮಾಡಿದೀವಿ, ಅದರಿಂದ ಏನು ಫಲ ಪೂಜೆ ಮಾಡಿದ್ರೆ ಸಿಗ್ತದೇನು ಅಂದರೆ ಇಲ್ಲ ಅಂತ. ಅದರೊಳಗೆ ಆ ಪರಮಾತ್ಮ ಇರುವಾಗ ಪೂಜೆ ಮಾಡಿದ್ರೆ ಅದಕ್ಕೆ ಫಲ ಸಿಗ್ತಿತ್ತು. ಯಾಕಂದರೆ ಒಳಗಿನ ಪರಮಾತ್ಮನೇ ನಮ್ಮ ಪೂಜೆ ಆದವಿನ ಹೊರಗಿನ ದೇಹಕ್ಕಲ್ಲ. ಹಾಗಾಗಿ ನಾವು ಕೂಡ ವಿಚಾರ ಮಾಡಿ ಇವತ್ತು ಏನು ಮಾಡಬೇಕಾದ್ರೆ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಆ ಸಾರ್ಥಕ ಮಾಡಿಕೊಳ್ಳಲಿ ಅಂತಕ್ಕಂಥ ಭಾವದಿಂದನೇ ಸಿದ್ಧಾರೂಢರ ಸಂಕಲ್ಪ, ಬಸವಾನಂದರ ಸಂಕಲ್ಪ, ಆನಂತರ ಈ ಗ್ರಾಮದ ಪುಣ್ಯಾತ್ಮರ ಒಂದು ಪುಣ್ಯಬಲದಿಂದ ಈ ಕ್ಷೇತ್ರದಲ್ಲಿ ಸಿದ್ಧಾರೂಢ ಮಹಾಸ್ವಾಮಿಗಳ ಮಠ ತಯಾರಾಗಿ ಇದು ಏನಾಯಿತು ಅಂದರೆ, ಊರಲ್ಲಿ ಒಂದೇ ಕಂಬ ಹಾಕಿ ಲೈಟ್ ಹಾಕಿದರೆ ಊರು ತುಂಬ ಬೆಳಕಾಗಲ್ಲ. ಕಂಬ ಒಂದಾದ ಆ ಕಂಬಕ್ಕೆ ಹಾಕ್ರಿ ಒಂದು ಲೈಟ್ ಹಾಕಿಬಿಟ್ರೆ ಸಾಕು, ಮತ್ತೆ ಹಾಕಂದ್ರೆ ಊರು ತುಂಬ ಆಗ್ತಾನೆ ಬೆಳಕದು ಆಗೋದಿಲ್ಲ. ಊರು ತುಂಬ ಬೆಳಕಾಗಬೇಕಾದ್ರೆ ಏನು ಮಾಡಬೇಕು, ಅಲ್ಲೊಂದು ಲೈಟ್ ಕಂಬ ಹಾಕ್ಬೇಕು. ಅವ್ರಿಗೆ ಊರು ತುಂಬ ಓಣಿಗೊಂದು ಲೈಟ್ ಕಂಬ ಅವ, ಮನೆಗೆ ಕತ್ಲಾದಂದರೆ ಮನೆಗೆ ಲೈಟ್ ಹಾಕಬೇಕು. ಆ ಮನೆಗೂ ಕೂಡ ಒಂದೇ ಲೈಟ್ ಹಾಕಿದ್ರೆ ಮನೆ ತುಂಬ ಬೆಳಕಾಗ್ತದೇನು? ಆ ಮನೆ ತುಂಬ ಬೆಳಕಾಗಂಗಿಲ್ಲ. ಒಂದು ಲೈಟ್ ಆದಿಲ್ಲ ಅಂತಲ್ಲ, ಒಂದೊಂದು ರೂಮಿಗೆ ಹೋದಂಗೆಲ್ಲ ಒಂದೊಂದು ಲೈಟ್ ಬೇಕಿಲ್ಲ. ಅವರದ್ದು ಜಗತ್ತಿನಲ್ಲಿ ಸಿದ್ಧಾರೂಢ ಮಹಾಸ್ವಾಮಿಗಳ ಅದ್ವೈತ ಸಿದ್ಧಾಂತ, ನಿಜಗುಣ ಮಹಾಸ್ವಾಮಿಗಳ ಅದ್ವೈತ ಸಿದ್ಧಾಂತ, ಯಾವ ಬ್ರಹ್ಮಸೂತ್ರ ಭಗವದ್ಗೀತೆಯ ಸಿದ್ಧಾಂತಗಳನ್ನು ಎಲ್ಲೋ ಕಾಶಿಯಲ್ಲಿ ಒಂದೇ ಕಡೆ ಇದ್ದರೆ ನಮ್ಮೆಲ್ಲರಿಗೂ ಆ ಕಾಶಿಯ ಜ್ಞಾನದ ಬೆಳಕು ಆಗ್ತಿದ್ದಿಲ್ಲ. ಕಾಶಿಯಲ್ಲಿ ಒಂದಿದ್ದರೆ ಒಂದು ಕಂಬ ಇದ್ದಂಗೆ, ಒಂದು ಊರಿಗೆ ಒಂದೇ ಲೈಟ್ ಇದ್ದಂಗೆ ಇರ್ತಿತ್ತು, ಎಲ್ಲರಿಗೂ ಬೆಳಕಾಗ್ತಿದ್ದಿಲ್ಲ. ಅದೇ ಪ್ರಕಾರವಾಗಿ ಕಾಶಿಯಲ್ಲಿರುವಂಥ ಆಚಾರ್ಯ ಶಂಕರರ ವಿದ್ಯೆಯನ್ನು ಮೊದಲು ಮಾಡಿಕೊಂಡು ಸಂತರು ಅಲ್ಲಿ 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 ಯಾಕೆ ಬೆಳೆಸಿದ್ರು ಅಂದರೆ, ನೀ ಎಲ್ಲೇನೋ ಹೋಗೋ ಬಟನ್ ಹಾಕೋ ಅಲ್ಲಿ ಬೆಳಕ ಬರ್ಬೇಕಂತ. ಮನೆಗೆ ಯಾವ ರೂಮಿಗೇನೋ ಹೋಗೋ ನೀನು ಬಟನ್ ಹಾಕಿದ ತಕ್ಷಣ ಬೆಳಕ ಆಗ್ಬೇಕು ಅಂದರೆ ಮನೆಗೊಂದು ಲೈಟ್ ಇರಬೇಕಲ್ಲ, 1, 2, 3 ಲೈಟ್ ಇರಬೇಕಲ್ಲ. ಅದಕ್ಕಾಗಿ ಮೂಲ ಉದ್ದೇಶ ಏನಪ್ಪ ಮಹಾತ್ಮರದು ಅಂದರೆ, ಮಠ ಸ್ಥಾಪನೆ ಮಾಡೋದು ಮಜೆ ಮಾಡೋಕ್ಕಲ್ಲ, ಮಠಗಳ ಸ್ಥಾಪನೆ ಮಾಡಿ ಮಜೆ ಮಾಡೋಕ್ಕಲ್ಲ. ಮಠ ಸ್ಥಾಪನೆಯನ್ನು ಮಾಡಿಕೊಂಡು ತಮ್ಮ ಸ್ವಾರ್ಥದ ಉದ್ಧಾರ ಮಾಡಿಕೊಳ್ಳೋಕ್ಕಲ್ಲ. ಅಲ್ಲಲ್ಲಿ ಇರುವಂಥ ಸಾಮಾನ್ಯ ಅಜ್ಞಾನಿಗಳು ಕೂಡ ಆ ಜ್ಞಾನದ ಬೆಳಕನ್ನು ನೀಡೋದಕ್ಕೋಸ್ಕರವಾಗಿ
ಈ ಮಹಾತ್ಮರು ಮಠಗಳು ಯಾಕೆ ಕಟ್ಟಿದ್ರು ಅಂದರೆ ಆ ಊರಿಗೆಲ್ಲ ಬೆಳಕಾಗಲ್ಲ ಅಂತ, ಊರಿಗೆಲ್ಲ ಬೆಳಕಾಗಲಿ ಆ ಒಂದು ಉದ್ದೇಶದಿಂದ ಊರಿಗೆ ಒಂದು ಮಠ ಇದ್ದ ಕಾರಣ ಎಷ್ಟೋ ಜನ ಇಲ್ಲಿ ಬಹಳ ಉದ್ಧಾರ ಆಗಿ ಕಲ್ಯಾಣ ಆಗಿ ತಮ್ಮ ಜೀವನದಲ್ಲಿ ಬದಲಾವಣೆ ಆಗಿ ಹೋದಂಥ ಎಷ್ಟೋ ವ್ಯಕ್ತಿಗಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ನೀವೆಲ್ಲ ಪುಣ್ಯಾತ್ಮರು ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾಕಂದರೆ ಹೇಳೋದಕ್ಕೆ ಬಹಳ ವಿಷಯಗಳವ, ನಿಮಗೆ ಸಮಯ ಏನಾಗ್ತದೆ. ಒಟ್ಟಿನಲ್ಲಿ ಏನು ಮಾಡಿರಿ ಅಂದರೆ ನಂಬ್ರಿ ಅಷ್ಟೆ, ಗುರುವಾಕ್ಯವನ್ನು ನೀವು ನಂಬ್ರಿ, ಶಾಸ್ತ್ರದ ವಾಕ್ಯವನ್ನು ನಂಬ್ರಿ. ಏನಾದರೂ ನಂಬದೇ ಇದ್ರೆ ಪರವಿಲ್ಲ, ನಂಬು ಎಲಮನವೇ ಹಂಬಲಿಸಿದ್ರು ಮುಕ್ತಿ ಎಂಬಯಿಸಿ ಅಂತ ಮಹಾತ್ಮರು ಹೇಳಿದಂಗೆ ನಾವು ನಂಬದೇ ಇದ್ದರೆ ಏನಾಗ್ತದೆ ಅಂದರೆ ಗಂಟಿಲ್ಲದ ಹೊಲಿಗೆ, ನಂಬಿಗಿಲ್ಲದ ಶಾಸ್ತ್ರ. ಒಬ್ಬ ಅತ್ತೆ ಮತ್ತು ಮನೆಯಲ್ಲಿ ಇಬ್ಬರು ಸೊಸೆ ಇದ್ದರು. ಮಧ್ಯಾಹ್ನ ಆಗಿನ ಕಾಲದಲ್ಲಿ ಕೌದಿ ಹೊಲಿತಿದ್ರು ಖಾಲಿ ಕೊಡೋದಕ್ಕಂತ. 3 ಜನ ಒಂದೊಂದು ಮೂಲೆ ಹಿಡಿದು ಕೌದಿ ಹೊಲಿಯಕತ್ತಿದ್ರು. ಇನ್ನು ಹೊಲಿತಾ ಈ ಕಡೆಯಿಂದ ಆ ಕಡೆ ಹೋದ್ಮೇಲೆ ದಾರ ಈ ಕಡೆ ತೆಗಿಬೇಕಲ್ಲ. ಆ ದಾರ ಜಗಿದಾಗ ಚಿಕ್ಕ ಸೊಸೆಯ ದಾರ ಸೂಜಿ ಜೊತೆಗೆ ದಾರನ ಬಂದಬಿಡ್ತು, ಹೊರಗೆ ಬಂತು. ಅತ್ತೆದು ಗಂಟು ಹೊಲಿಗೆ ಬಿದ್ದದ, ಇನ್ನೊಬ್ಬ ಸೊಸೆದು ಗಂಟು ಹೊಲಿಗೆ ಬಿದ್ದದ. ಈ ಸೊಸೆ ಕೂಡ ಅವರಂಗೆ ಹೊಲ್ದಾಳ. ಆದರೆ ಅದೇನಾಯಿತು ಅಂದರೆ ದಾರ ಸಹಿತವಾಗಿ ಕಡೆಗೇ ಬಂದ್ಬಿಡ್ತದೆ. ಆವಾಗ ಪರಿಶನ ಅಲ್ದು, ಯಾಕ್ರಿ ನಂದ್ಯಾಕೆ ಸೂಜಿ ಕೈಯಾಗ ದಾರ ಬಂತು, ನಿಮ್ದ್ಯಾಕೆ ಬರಲಿಲ್ಲ ಅಂತ ಸೊಸೆ ಅತ್ತೆನ ಕೇಳಿದಾಗ ಅತ್ತೆ ಹೇಳಿದ್ಲು, ಇಲ್ಲಮ್ಮ ಹೊಸದಾಗಿದ್ದೀನಿ ಪಾಪ, ಗೊತ್ತಿಲ್ಲ. ಯಾವಾಗಲೂ ಹೊಲಿಬೇಕಾಗಿದ್ದರೆ ದಾರಕ್ಕೆ ಹಿಂದ ಗಂಟು ಹಾಕ್ಬೇಕಂತ. ಗಂಟು ಹಾಕಿದರೆ ನೀವು ಹೊಲಿ ಕುಂದಿರ್ತದ, ಹೊರಗೆ ಬರೋಂಗಿಲ್ಲ ಅದು. ನೋಡು, ನಾವು ಗಂಟು ಹಾಕಿ ಹೊಲಿಗೆ ಕುಂತದ, ಕೌದಿ ಆಗ್ಯದ. ನೀನು ನಮ್ಮಂಗೆ ಇಷ್ಟೊತ್ತು ಹೊಲಿದಿ, ಗಂಟು ಹಾಕಲಿಲ್ಲ, ಹೊಲಿಗೆಲ್ಲ ಬಿಚ್ಚಿ ಹೋಗ್ಯದ, ನಿನ್ನ ವ್ಯರ್ಥ ಆಯಿತು, ನಮಗೆ ಸಾರ್ಥಕ ಆಯಿತು ಅಂತ ಅತ್ತೆ ಸೊಸೆಗೆ ಬೋಧ ಮಾಡಿದಂತೆ ನಾವು ಕೂಡ ಗುರುವಾಕ್ಯವನ್ನು ನಂಬಬೇಕು. ಅವರೇನು ನಮಗೆ ಮೋಸ ಮಾಡೋಕ್ಕೆ ಈ ಮಾತುಗಳು ಹೇಳ್ತಿಲ್ಲ ಮಹಾತ್ಮರು. ನಮ್ಮ ಕಲ್ಯಾಣಕ್ಕಾಗಿ, ನಮ್ಮ ಉದ್ಧಾರಕ್ಕಾಗಿ ಹೇಳಿದಂಥ ಮಾತುಗಳವ. ನಾವು ಮತ್ತೆ ಮನುಷ್ಯ ಜನ್ಮ ಪಡ್ಕೊಂಡು ಬಂದೀವಂದರೆ ನಾವು ಹಿಂದಿನ ಜನ್ಮದಲ್ಲಿ ಹಲವು ಜನ್ಮದ ಪುಣ್ಯವನ್ನು ಮಾಡಿ ಮಾನವರಾಗಿ ಹುಟ್ಟೀವಿ, ಹಲವು ಜನ್ಮದ ಪಾಪದಿಂದ ಗಿಡಮರಾಗಿ ಹುಟ್ಟ್ಯಾವ, ಹಲವು ಜನ್ಮದ ಪುಣ್ಯದಿಂದ ಇನ್ನೂ ದೇವಾನುದೇವತೆಗಳ ಶರೀರವನ್ನು ತೊಟ್ಟು ಬಂದಂಥ ಈ ಸುಂದರವಾದ ಜಗತ್ತಾದ. ಹಾಗಾಗಿ ನಾವು ಹುಟ್ಟುವಾಗ ಬಹಳ ತಾಯಿ ಗರ್ಭದಲ್ಲಿ ಬಹಳ ಕಷ್ಟವನ್ನು ಪಟ್ಟು ಬಂದು ಹುಟ್ಟಿವಿ. ಗರ್ಭದಿಂದ ಹೊರಗೆ ಬರುವಾಗ ಬಹಳ ಕಷ್ಟವನ್ನು ಪಟ್ಟಿವಿ, ಬೆಳೆಯುವಾಗ ಕಷ್ಟವನ್ನು ಪಟ್ಟಿವಿ, ಶಾಲೆ ಓದುವಾಗ ಕಷ್ಟನೇ ಪಟ್ಟಿವಿ, ದುಃಖವನ್ನೇ ಪಟ್ಟಿವಿ, ಸಂಸಾರ ಮಾಡುವಾಗಲೂ ದುಃಖನೇ ಪಟ್ಟಿವಿ, ಮುಪ್ಪಾವಸ್ಥೆಯಲ್ಲಿ ದುಃಖನೇ ಪಟ್ಟಿವಿ, ರೋಗ ಬಂದಾಗ ದುಃಖನೇ ಪಡ್ತೇವೆ, ಸಾವು ಮತ್ತು ಅತ್ಯಂತ ದುಃಖವನ್ನು ಪಡಿತೀವಂದರೆ ಈ ದೇಹ ಹುಟ್ಟಿ ಬಂದದ್ದು ಬರೀ ದುಃಖ ಪಡೋದಕ್ಕೆ ಹುಟ್ಟ್ಯದೋ, ಏನಾದರೂ ಸುಖ ಆದಂತ ಹುಟ್ಟ್ಯದೋ? ಬರೀ ದುಃಖನೇ ಆದನು ಜಗತ್ತಿನಲ್ಲಿ. ನಮಗೆ ನೋಡಿದ್ರೆ ಬರೀ ದುಃಖನೇ ಕಾಣ್ತಾವೆ. ಗರ್ಭದಲ್ಲೇ ಸುಡುಗಾಡೆ ಹೋಗ್ತಾನೆ ಬರೀ ದುಃಖನೇ, ದುಃಖ ದುಃಖ ದುಃಖ. ಈ ದುಃಖ ನಮಗೆ ಯಾಕೆ ಆಗ್ತದ ಅನ್ನುವಂಥ ಕಾರಣವಿಟ್ಟುಕೊಂಡು ಈ ದುಃಖ ನಮಗೆ ಬರಬಾರ್ದು ಅನ್ನೋದಿರ್ತಾರೆ. ನಾವು ಹುಟ್ಟಿ ಬಂದ ನಮ್ಮ ವಿಚಾರವನ್ನು ನಾವು ತಿಳಿಬೇಕು. ಎಲ್ಲಿವರೆಗೂ ನಾವು ಹುಟ್ಟಿದ್ದು ನಾವು ತಿಳಿಯಂಗಿಲ್ಲೋ ಅಲ್ಲಿವರೆಗೂ ನಮಗೆ ದುಃಖ ತಪ್ಪಂಗಿಲ್ಲ. ಆದರೆ ಹುಟ್ಟಿದ್ದು ದೇಹ ಆದ, ಬೆಳೆದದ್ದು ದೇಹ ಆದ, ಸಾಯೋದು ದೇಹ ಆದ ವಿನ ಈ ದೇಹದಲ್ಲಿ ಹುಟ್ಟಲಾರದ ಜೀವಾತ್ಮನ, ಬೆಳೆಯಲಾರದ ಜೀವಾತ್ಮನ, ಸಾಯಲಾರದ ಜೀವಾತ್ಮನ, ಆ ಜೀವಾತ್ಮೆಯ ನಾನು ಅಂತ ತಿಳ್ಕೊಂಡ್ರೆ ದುಃಖ ಇಲ್ಲ. ಈ ದೇಹಾತ್ಮೆಯ ನಾನು ಅಂದರೆ ದುಃಖ ನಿಮಗೆ ತಪ್ಪಿದ್ದಲ್ಲ. ಆ ಕಾರಣ ಈ ದೇಹವೇ ನಾನು ಅಥವಾ ಜೀವಾತ್ಮನ ನಾನು, ಎರಡರಲ್ಲಿ ಒಂದು ಯಾವುದು ಅಂತ ತಿಳ್ಕೊಳ್ಳೋಕೆ ನಾವು ಮನುಷ್ಯರಾಗಿ ಹುಟ್ಟಿವಿ. ಇದನ್ನು ತಿಳಿದುಕೊಂಡು ನಾವು ನೀವು ಉದ್ಧಾರ ಆಗಿ ಕಲ್ಯಾಣ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಲ್ಲಿವರೆಗೂ
ತಾವೆಲ್ಲರೂ ಶಾಂತ ಚಿತ್ತಿಯಿಂದ ಒಂದು ತಿಂಗಳ ಪರ್ಯಂತರವಾಗಿ ಒಂದು ಮಹಾವಾಕ್ಯದ ಉಪದೇಶ ಅರ್ಥವನ್ನು ನೀವೆಲ್ಲರೂ ಕೇಳಿರಿ. ಕೇಳಿದ್ದನ್ನು ಉಳಿಸ್ಕೊಳ್ರಿ. ಕೇಳಿ ಬಿಟ್ಟಿವಿ ಅನ್ನೋ ದೊಡ್ಡ ಮಾತಲ್ಲ, ಕೇಳಿದ್ದನ್ನು ಉಳಿಸ್ಬೇಕು. ನಾ ಭಾಳ ಸಲ ಹೇಳ್ತೇನೆ, ಇವತ್ತು ಬೆನಕಿನಲ್ಲಿ ಕೂಡ ಹೇಳಿರ್ಬೇಕು. ಮೊದಲು ಪ್ರಪಂಚದಲ್ಲಿ ಗಳಿಸ್ಬೇಕು. ಗಳಿಸೋದು ಕಲಿತ ಮೇಲೆ ಉಳಿಸೋದು ಕಲಿಬೇಕು. ಬರೀ ಗಳಿಸಿದ್ದೀವಿ, ಅದನ್ನು ಉಳಿಸಲಿಲ್ಲ ಅಂದರೆ ಗಳಿಸಿ ಪ್ರಯೋಜನ ಏನಾದ್ರು. ಗಳಿಸಿದ ಮೇಲೆ ಸ್ವಲ್ಪ ಭಾಗವನ್ನು ಉಳಿಸ್ಬೇಕು. ಉಳಿಸಿದ್ದನ್ನು ಮತ್ತೇನು ಮಾಡಬೇಕು? ಬೆಳೆಸ್ಬೇಕು. ಒಂದು ಸಲ ಭಾಳ ಬರಗಾಲ ಬಿದ್ದಿತ್ತು. ಬರಗಾಲ ಬಿದ್ದಂಥ ಸಂದರ್ಭದಲ್ಲಿ ತಿನ್ನಲಿಕ್ಕೆ ಕಾಳಿಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ 3-4 ಮಕ್ಕಳಿರುವಂಥ ಒಂದು ಬಡ ಕುಟುಂಬದಲ್ಲಿ ಭಾಳ ದುಃಖ ಆಯಿತು. ತಂದೆ ಯೋಚನೆ ಮಾಡಿದ, ಇನ್ನು ಬದುಕುವುದು ಹೇಗೆ ಅಂತ. ಈ 4 ಮಕ್ಕಳನ್ನು ಕಟ್ಟಿಕೊಂಡು ಹೇಗೆ ಬದುಕೋದು? ಅನ್ನ ಇಲ್ಲ, ನೀರಿಲ್ಲ ಅಂತ ವಿಚಾರ ಮಾಡಿ ಭಾಳ ಕ್ಷೀಣ ಆದ. 2-3 ದಿನ ಆತನ ಚಿಂತೆಯನ್ನು ನೋಡಿದಂತೆ ಹೆಂಡತಿ ಹೇಳಿದ್ಲು, ಯಾಕೆ ಚಿಂತೆ ಮಾಡ್ತಿದ್ದೇನು? ಯಾತಕ್ಕಾಗಿ ಚಿಂತೆ ಮಾಡ್ತಿದ್ದಿ? ಕಣ್ಣಾರ ನೋಡಿ ಚಿಂತೆ ಯಾಕೆ ಮಾಡ್ತದೆ ಅಂತ ಕೇಳ್ತಿಲ್ಲ. ನನಗೂ ಆಹಾರ ಇಲ್ಲ, ನಿನಗಿಲ್ಲ, ಮಕ್ಕಳಿಗಿಲ್ಲ, ಉಪವಾಸ ಎಷ್ಟು ದಿನ ಅಂತ ಬದುಕೋದು? ಅದಕ್ಕೆ ಚಿಂತೆ ಭಾಳ ಆಗ್ಯದ. ಏನಾದರೂ ನನಗೆ ವಿಚಾರ ಉಳಿತಾ ಇಲ್ಲ ಅಂತ ನನಗೆ ದುಃಖ ಆಗ್ಯದ, ಚಿಂತೆ ಆಗ್ಯದ ಅಂದಾಗ ಸುಮ್ಮನೆ ಕೊಂದ್ರು ಕೋಡೆ ಅನ್ಬೇಕು. ಅಷ್ಟಕ್ಕೆ ನಾನು ಯಾಕೆ ಚಿಂತೆ ಮಾಡ್ತಾಯಿದ್ದೆ ಅಂತ ಹೇಳ್ತಿ. ಇವನೇ ಐತಿ, ಎಷ್ಟು ದಿವಸ ನಾನು ಚಿಂತೆ ಮಾಡಿ ತಂದು ಹಾಕಿದವನಿಗೆ ಗೊತ್ತದ, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ದೆ ಅಂತ ಹೇಳ್ತಾಳಂದರೆ ಏನು ತಲೆ ಕೆಟ್ಟದ ಏನು ಅಂತ ಅವನು ತಿಳ್ಕೊಂಡ. ಅಂದ್ರೆ ನಿನ್ನ ಮಾತಿನ ಅರ್ಥ ಏನಂತ ಕೇಳಿದಾಗ ಆಕೆ ಹೇಳಿದ್ಲು, ಇಲ್ಲಿ ಬಾ ಮನೆಗಂದು ಒಳಗೆ ಕರ್ಕೊಂಡೋದ್ಲು. ತಾವೇನು ಇಲ್ಲಿಯೇ ವರ್ಷ ಪರ್ಯಂತರವಾಗಿ ದುಡಿತಾ ಇದ್ರಲ್ಲ, 1 ಸೇರು 2 ಸೇರು 3 ಸೇರು ತರ್ತದ ಕೂಲಿ, ಆ ಕೂಲಿ ತಂದಂಥ ಧಾನ್ಯದಲ್ಲಿ ಒಂದೊಂದು ಇಡಿಕೆ ಒಂದು ಗಡಿಗೆ ಹಾಕ್ತದೆ ಮುದುಕಿ. ಒಂದೊಂದು ಇಡಿಕೆ ಭಾಳಲ್ಲ, ಒಂದೊಂದು ಇಡಿಕೆ. ಆವಾಗ ನೋಡ್ತಾರೆ ಬಹಳದಿಂದ ಅದೇನು ದುಡ್ದದಲ್ಲಿ ಸ್ವಲ್ಪ ಏನು ಉಳಿಸ್ಯಾಂತ ಬಂದ್ಲಲ್ಲ, ಆ ಉಳಿದದ್ದು ಬೆಳೆದು ಎಷ್ಟಾಗಿತ್ತು ಅಂದರೆ ದೊಡ್ಡ ಗಡಿಗೆ ತುಂಬ ಧಾನ್ಯನೇ ಆಗಿತ್ತು. ದೊಡ್ಡ ಗಡಿಗೆ ಅದು ನೋಡಿ. ಇಷ್ಟು ಧಾನ್ಯ ಅವ, ಇಷ್ಟು ಕಾಳುಗಳವ. ಎಲ್ಲರೂ ಚಿಂತೆ ಮಾಡಿದಂಗೆ ನೀವು ಚಿಂತೆ ಮಾಡಬೇಡ. ಇನ್ನೂ 6 ತಿಂಗಳ ಈ ಬರಗಾಲ ಇದ್ದರೂ ಕೂಡ ನಾನು, ನನ್ನ ಮಕ್ಕಳು ಎಲ್ಲರೂ ಬದುಕ್ತೀವಿ ಅಂತಕ್ಕಂಥ ಗ್ಯಾರಂಟಿ ನನಗಾದ, ಚಿಂತೆ ಮಾಡಬೇಡ ಅಂತ ಆಕೆ ಹೇಳಿದ್ಲು. ನೋಡ್ರಿ ಯಾಕೆ ಹೇಳಿದ್ಲಕ್ಕಿ? ಉಳಿಸಿದ್ದು ಗೊತ್ತಿತ್ತಲ್ಲ, ಅದನ್ನು ದಿವಸ ಬಂದದ್ದೆಲ್ಲ ಬಳಸಿದ್ರೆ ಈ ಬರಗಾಲದ ಪರಿಸ್ಥಿತಿ ಏನಾಗ್ತಿತ್ತು? ಅದೇ ಪ್ರಕಾರವಾಗಿ ಬೆಳೆಸಿ ಆಮೇಲೆ ಯಾವಾಗ ಅದನ್ನು ಬಳಸಿಲ್ದು? ಬರಗಾಲ ಬಂದಾಗ ಬಳಸಿಲ್ಲ ನೋಡ್ರಿ. ಚಲೋ ಕಾಲದಾಗ ಅದನ್ನು ಬಳಸಲಿಲ್ಲ. ಬರಗಾಲ ಬಂದಾಗ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಬೆಳೆಸಿ ಜೀವನವನ್ನು ಮಾಡಿದರು ಅಂತ ಸಣ್ಣ ಕತೆ ಬರ್ತದೆ. ಅದರಂತೆ ನಾವು ಲಕ್ಷ್ಯಾರ್ಥದಲ್ಲಿ ಜ್ಞಾನವನ್ನು ಮೊದಲು ಗಳಿಸ್ಬೇಕು. ಆ ಗಳಿಸಿದ ಜ್ಞಾನವನ್ನು ಉಳಿಸಬೇಕು. ಮೊದಲ ಉಳಿಸದಿದ್ದರೆ ಪ್ರಯೋಜನ ಏನದ? ಉಳಿಸ್ಬೇಕು. ಉಳಿಸಿದ್ದನ್ನು ಹೌದು ಅಲ್ಲ, ಮಹಾತ್ಮರು ಹೇಳ್ತಕ್ಕಂಥ ಮಾತು ಹೌದು ಅಲ್ಲ, ಸತ್ಯನೋ ಮಿಥ್ಯನೋ ಅಂತಕ್ಕಂಥ ವಿಚಾರವನ್ನು ಮಾಡಿ ಆ ಜ್ಞಾನವನ್ನು ಇನ್ನೂ ಬೆಳೆಸಬೇಕು. ಬೆಳೆಸಿ ಮತ್ತೆ ಏನು ಮಾಡಬೇಕು ಅಂದರೆ ಬಳಸಬೇಕಾಗಿದೆ. ಆ ಬಳಕೆ ಆಗೋದು ಈಗ ಬಳಕೆ ಅಲ್ಲ, ಇದು ಹಂಚೋದೇನೆ ಬಳಕೆ ಮಾಡಿದಂಗೆ ಅಂತ. ಈ ರೀತಿ ನಾವು ನೀವೆಲ್ಲರೂ ಕೂಡ ಆ ಜ್ಞಾನವಂತರಾಗಿ ಆ ಜ್ಞಾನವನ್ನು ಪಡೆದುಕೊಂಡು ಅದನ್ನು ಬಹುದುಃಖದಿಂದ ಜನನ ಮರಣ. ಮತ್ತು ಒಂದೇ ಮಾತು ಹೇಳ್ತೀನಿ, ಹೆಂಗಂತ ವಿಚಾರ ಮಾಡಿರಿ, ನೀವು ಯಾರೂ ಸಾಯೋದಿಲ್ಲ ತಿಳ್ಕೊರಿ. ಇದು ನಮ್ಮ ಕೊನೆಯ ಮಾತು. ಎಲ್ಲಿ ಹೋಗಿ ಇದು ಹೇಳ್ತೀವಿ ನಾವು, ಯಾರೂ ಸಾಯೋರಲ್ಲ, ಸಾಯ್ತು ಅಂತೂ ಚಿಂತೆ ಮಾಡಬೇಡ್ರಿ. ಆದರೆ ಇನ್ನೊಂದೇನದ, ಸಾಯದೇ ಇರುವಂಥ ದೇಹ ಯಾರ್ದಿಲ್ಲ.
ದೇಹ ಎಲ್ಲರೂ ಸಾಯ್ತದ, ಇರುವೆ ಸಾಯ್ತದ, ಆನೆ ಅಂಬಾರಿ ಎಲ್ಲ ದೇವಾನುದೇವತೆಗಳ ದೇಹ ಕೂಡ ಹೋಗ್ತವೆ. ಯಾವಾಗ ಹೋಗ್ತವ್ರಿ ಅಂದರೆ ಹಿಂದಿನ ಜನ್ಮದ ಪ್ರಾರಬ್ಧ ಯಾವಾಗ ಮುಗಿತು ಆವಾಗ ಹೋಗ್ತದದು. ಆದರೆ ದೇಹದ ಒಳಗಿರ್ತಕ್ಕಂಥ ಜೀವಾತ್ಮನ, ಆ ಜೀವಾತ್ಮ ದೇಹ ಹುಟ್ಟಿದಂಗೆ ಹುಟ್ಟಿದ್ದಲ್ಲ, ದೇಹ ಬೆಳೆದಂಗೆ ಬೆಳೆದದ್ದಲ್ಲ. ದೇಹಕ್ಕೆ ಸಾವು ಬಂದಂತೆ ಆ ಜೀವನಿಗೆ ಸಾವು ಬರೋದಿಲ್ಲ ಅಂತ ತಿಳ್ಕೊಂಡು ಸಾಯಿಲಾರ್ದಂಗೆ ಇರೋದು ಯಾವುದು ಅಂತ ಗಟ್ಟಿಯಾಗಿ ತಿಳ್ಕೊಬೇಕಾದ್ರೆ ಗುರುವಿನ ಕೈ ಬಿಡಬಾರ್ದು. ಗಟ್ಟಿಯಾಗಿ ತಿಳ್ಕೊಬೇಕಂದ್ರೆ ಕೈನೇ ಬಿಡಬಾಡ್ರಿ. ಕೇಳಿ 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 ನೀವೆಲ್ಲ ಕೃತಾರ್ಥರಾಗ್ರಿ. ಇನ್ನೊಂದು ವಿಚಾರ ನಿಮಗೆಲ್ಲ ಗೊತ್ತಿದೆ, ಈಗ ಪ್ರತಿನಿತ್ಯ ಶಾಸ್ತ್ರ ಕೂಡ ಯೂಟ್ಯೂಬಲ್ಲಿ ಬರ್ತದೆ. ನಮ್ಮ ರೆಡ್ಡೇಗೌಡ ಅವರಿಗೆಲ್ಲರಿಗೂ ಗೊತ್ತಿದೆ. ನನಗೆ ಯಾವತ್ತಾದರೂ ಕೂಡ ಲಿಂಕಲ್ಲಿ 4 ವರ್ಷದ್ದು ಕೂಡ ಇವತ್ತನ್ನು ಕೇಳ್ಬೋದು. ನಿನ್ನೆದು ಇವತ್ತು ಬರ್ತದೆ, ಮೊನ್ನೆದು ಇವತ್ತು ಬಂದಿದೆ. ಹಾಗಾಗಿ ಪರಮಾರ್ಥ ಗೀತೆ, ಪರಮಾನುಭವದೆ ಸದ್ಯ ನಡೆದಂಥ ಅನುಭವ ಸಾರ ಕೂಡ ನಿನ್ನೆ ನಾವು ಶಕ್ತಿನಾದ ಪ್ರವಚನ ಮಾಡಿದ್ರೆ ಇವತ್ತು ಬೆಳಗ್ಗೆ 8:30 ಎಲ್ಲ ಯೂಟ್ಯೂಬಲ್ಲಿ ಬರ್ತದೆ. ಇವತ್ತು ಮಾಡಿದ ಪ್ರವಚನ ನಾಳೆ 8 ಗಂಟೆ ಒಳಗಡೆ ಮತ್ತೆ ಯೂಟ್ಯೂಬಲ್ಲಿ ಬರ್ತದೆ. ನೀವು 8 ಗಂಟೆಗೆ ಕೇಳಬೇಕಂತ ಏನಿಲ್ಲ. ಎಲ್ಲ ಕೆಲಸ ಕಾರ್ಯ ಎಲ್ಲ ಮಾಡಿ ಮಲಗುವ ಸಮಯದಲ್ಲಿ ಸಮಯ ಇದ್ದರೆ ಒಂದು ಅರ್ಧ ಗಂಟೆ ಕೇಳಿ ಮಲಗುವಂಥ ಒಂದು ಪ್ರಯತ್ನ ಮಾಡಿರಿ. ಅಲ್ಲಿ ಅದ್ಭುತವಾದ ಜ್ಞಾನ ಅಡಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಮಾಸದ ಪರ್ಯಂತರವಾಗಿ ನಡೆದು ಬಂದಂಥ ಯಾವ ಆಧ್ಯಾತ್ಮಿಕ ವಿಚಾರವನ್ನು ನಾಳೆ ಈ ಗ್ರಾಮದ ಸದ್ಭಕ್ತರು, ಶಿಷ್ಯವೃಂದದವರು, ಗ್ರಾಮಸ್ಥರು, ಭಕ್ತವೃಂದದವರು ಮಂಗಲ ಕಾರ್ಯವನ್ನು ನಾಳೆ ಹಮ್ಮಿಕೊಂಡಿದ್ದು, ಆ ಮಂಗಳ ಕಾರ್ಯದಲ್ಲಿ ತಾವೆಲ್ಲರೂ ಭಾಗಿಗಳಾಗಿ ಗುರುವಿನ ಒಂದು ಪೂಜಾದಿಗಳನ್ನು ನೆರವೇರಿಸಿ ಸ್ವಲ್ಪ ಶಾಸ್ತ್ರವನ್ನು ಆಲಿಸಿ ಈ ಮಠದ ವತಿಯಿಂದ ಮಾಡುವಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ ಸಿದ್ಧಾರೂಢ ಮಹಾಸ್ವಾಮಿಗಳ ಮಹಾಕೃಪೆಗೆ ನೀವೆಲ್ಲರೂ ಕೂಡ ಕಾರಣಕರ್ತರಾಗಿ ಕೃತಾರ್ಥರಾಗಿ ಧನ್ಯರಾಗಲಿ ಅಂತಕ್ಕಂಥ 2 ಮಾತನ್ನು ಹೇಳ್ತಾ ಈ ಮಂಗಲವನ್ನು ಹೇಳಿ. ಜಗದ್ಗುರು ಸಿದ್ಧಾರೂಢ